ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನನ್ನ ಕಿರಣ್ ಪಾಣಿ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮತ್ತೊಂದು ಗಣೇಶ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ನಿಟುವಳ್ಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ 50ನೇ ವರ್ಷದ ಗಣೇಶನ, ಸೊ ಆ ಗಣೇಶನ ತೋರಿಸ್ಬೇಕಂತೇಳಿ ಇವತ್ತು ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೇನಿಲ್ಲ, ಇಲ್ಲಿಂದ ಹೋಗಿ ನಿಟುವಳಿಗೆ ಹೋಗಿ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ನಿಟುವಳಿಗೆ ಬಂದಿದ್ದೆ. ಇಲ್ಲಿ ವೆಲ್ಕಮ್ ಬೋರ್ಡ್ ನೋಡ್ಬೋದು ನೀವು. 50ನೇ ವರ್ಷದ ಶ್ರೀ ವಿನಾಯಕ ಮಹೋತ್ಸವ ಅಂತೇಳಿ ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ. ಇನ್ನೇನು ಹತ್ರ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡೋದಷ್ಟೇ, ವಿನಾಯಕನ. ಬನ್ನಿ ಒಳಗಡೆ ಹೋಗ್ಬಿಡೋಣ. ಸ್ನೇಹಿತರೆ, ದೇವಸ್ಥಾನ ಬಂದಿದ್ದೀನಿ. ಮೊದಲನೇದಾಗಿ ದೇವಿ ದರ್ಶನ ಪಡೆಯೋಣ, ಆಮೇಲೆ ವಿನಾಯಕನ ದರ್ಶನ ಪಡೆಯೋಣ. ಮೊದಲಾಗಿ ದೇವಿ ದರ್ಶನ ಪಡ್ಕೊಂಡು ಮುಂದುವರಿಯೋಣ. ಏನಂದ್ರೆ ಸ್ನೇಹಿತರೆ, ನಿಟುವಳ್ಳಿ ದುರ್ಗಮ್ಮನ ದೇವಸ್ಥಾನ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ಬೋದು ನೀವು ಇಲ್ಲಿ. ಹಾಗಾಗಿ ತುಂಬ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ. ಈ ವರ್ಷ 50 ವರ್ಷ 5 ವರ್ಷ ಆಯಿತಾ. ನೋಡೋಣ, ಇವಾಗ ನಿಮಗೆ ತೋರಿಸ್ತೀನಿ ಗಣೇಶ ಹೇಗಿದೆ ಏನಂತೇಳಿ. ಸ್ಥಳೀಯರು ಏನಿದ್ದಾರೆ ಕಮಿಟಿಯವರು, ಅವ್ರನ್ನೂ ಮಾತಾಡ್ಸೋಕ್ಕೆ ಒಂದು ಟ್ರೈ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಜೊತೆ ದುರ್ಗಮ್ಮ ದೇವಸ್ಥಾನದ ಅರ್ಚಕರು ಸಹ ಇದ್ದಾರೆ. ಅವ್ರ ಜೊತೆ ಒಂದು ಎರಡು ಮಾತಾಡೋಣ. ಸರ್, ನಿಮ್ಮ ಒಂದು ಪರಿಚಯ ಮಾಡಿಕೊಡ್ರಿ ಹಂಗೆ ಒಂದು ಸ್ವಲ್ಪ. ಹೆಸರು ಗುರುರಾಜ್ ಅಂತ. ಹಾಂ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಪ್ರಧಾನ ಅರ್ಚಕರು ನೀವು? ನಮ್ಮ ತಂದೆಯವರು ಪ್ರಧಾನ ಅರ್ಚಕರು. ಹಾಂ ಹಾಂ ಹಾಂ, ಹೊರಗಡೆ ಹೋಗಿದ್ದಾರೆ. ಹಂಗೆ ನಾನು ಅದೇ ಇದೇ ದುರ್ಗಮ್ಮ ದೇವಸ್ಥಾನದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣೇಶನ ಬಗ್ಗೆ, ಅದು ವಿಸರ್ಜನೆ ಯಾವಾಗ, ಏನು ಒಂದು ಪ್ರಸಾದ ವ್ಯವಸ್ಥೆ ಏನಾದ್ರು ಇರುತ್ತಾ ಏನಂತೇಳಿ ಒಂದು. ನಿಟ್ವಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಪ್ರತಿ ವರ್ಷ 5 ದಿನ ವಿನಾಯಕನ ಕುಂದಿಸ್ತೀವಿ. ಹಾಂ, 5ನೇ ದಿನ ವಿಜೃಂಭಣೆಯಿಂದ ವಿನಾಯಕನ ಕಳಿಸ್ಕೊಡಲಾಗುತ್ತೆ. ಹಾಂ, ಹಂಗೆ ಪ್ರತಿದಿನ ಒಂದೊಂದು ಭಜನಾ ಮಂಡಳದ ಭಜನೆ ಇರುತ್ತೆ. ಸಂಜೆ ಎಷ್ಟು ಗಂಟೆಯಿಂದ ಇರುತ್ತೆ ಭಜನೆ? 7 ಗಂಟೆ, ಸಂಜೆ 7 ಗಂಟೆ ಮೇಲೆ ಇರುತ್ತೆ. ಹಾಂ, ಇವತ್ತು ಅನ್ನ ಸಂತರ್ಪಣೆ ಇದೆ. ಓಕೆ, ಇವತ್ತೇನ ಇದನ್ನ? ಇವತ್ತು ಅನ್ನ ಸಂತರ್ಪಣೆ ಇದೆ. ಎಷ್ಟು ಗಂಟೆಯಿಂದ ಇದು? ಈಗ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನ ಸಂತರ್ಪಣೆ. 12 ಗಂಟೆಯಿಂದ ಇರುತ್ತೆ. ಹಾಂ, ಏನೇನೆಲ್ಲ ಬರುತ್ತೆ ಪ್ರೋಗ್ರಾಮ್ಗಳು, ಏನೇನು ಇರುತ್ತೆ ವಿಸರ್ಜನೆ ದಿನ? ಇವತ್ತು ಸಂಜೆ ಆರ್ಕೆಸ್ಟ್ರಾ ಇದೆ. ಹಾಂ, ಈಗ ಮಧ್ಯಾಹ್ನ ಅನ್ನದಾಸೋಹ ಇರುತ್ತೆ. ಪ್ರತಿ ವರ್ಷ ಸೇಮ್ ಅದೇ ತರನೇ. ಅದೇ ಈಗ 50ನೇ ವರ್ಷ ಆಗಿರೋದ್ರಿಂದ ಬಹಳ ವಿಜೃಂಭಣೆಯಿಂದ ಅದೇ 50 ವರ್ಷ ಮಾಡ್ತಾ ಇರೋದಂದ್ರೆ ದೊಡ್ಡ ಗ್ರೇಟ್ನೆಸ್ ಅದು. ಯಾಕಂದ್ರೆ 4-5 ವರ್ಷಕ್ಕೆ ಎಲ್ಲ ಕಮಿಟಿಗಳು ಹೊಡ್ಕೊಂಡು ಜಗಳ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಸುತ್ತಮುತ್ತಲು ಎಲ್ಲ ನೋಡಿದ್ರು ಈಗ 50ನೇ ವರ್ಷ ನಮ್ದೇ. ಹೌದೌದೌದು, ಅದಕ್ಕೆ ನಿಜ. 50ನೇ ವರ್ಷ ಮಾಡ್ತಿರೋ ನಮ್ದೇ ದೇವಸ್ಥಾನ. ನಾಳೆ ವಿಸರ್ಜನೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? 3:30 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಏನೇನೆಲ್ಲ ಇರುತ್ತೆ ಅವತ್ತು ಕಾರ್ಯಕ್ರಮಗಳು? ಮೇಳ, ಆಮೇಲೆ ಚಂಡವಾದ್ಯ, ಪ್ರತಿ ವೇಷಭೂಷಣ ಎಲ್ಲ ತರದ ವೇಷಭೂಷಣ ಇರುತ್ತೆ. ಅದೇ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದ್ದೂರಿಯಾಗಿ ಕಳ್ಸಿಕೊಡ್ತೀವಿ ವಿನಾಯಕನನ್ನ. ಪ್ರತಿ ವರ್ಷ ಹಂಗೆ ಕಳ್ಸಿಕೊಡೋ ಈ ತರಬೇಕಾದ್ರೆ ಹೇಗೆ ತರ್ತೀವೋ ಕಳ್ಸಿಕೊಡ್ಬೇಕಾದ್ರೂ ಬಹಳ ಅದ್ದೂರಿಯಾಗಿ ಕಳ್ಸಿಕೊಡ್ತೀವಿ. ಬಹಳ ಅದ್ದೂರಿಯಿಂದ ಕಳ್ಸಿಕೊಡ್ತೀವಿ. ವಿಸರ್ಜನೆ ಎಲ್ಲಿ ಆಗ್ತಾರೆ? ಸ್ಥಳ ಯಾವುದು? ಇಲ್ಲೇ ಬಾವಿಲಿ ನಮ್ದೇ ದೇವಸ್ಥಾನದ ಬಾವಿ ಇದೆ. ಅಲ್ಲೇ ಪ್ರತಿ ವರ್ಷ ಅಲ್ಲೇ ವಿಸರ್ಜನೆ ಮಾಡ್ತೀವಿ. ಸರಿ, ಧನ್ಯವಾದಗಳು ನಿಮಗೆ. ಈಗ ವಿನಾಯಕ ದೇವಸ್ಥಾನದ ಅರ್ಚಕರಿದ್ದಾರೆ. ನಿಮ್ಮ ಹೆಸರು ಒಂದು ಹೇಳ್ಬಿಡ್ರಿ, ಪರಿಚಯ ಮಾಡ್ಕೊಳ್ಳಿ.
ಹ್ಞೂ ಸ್ವಾಮಿ. ಇಲ್ಲಿ ದಾವಣಗೆರೆಯಲ್ಲಿ ವಾಸ. ಹಾಂ ವಿನಾಯಕ ಮಹೋತ್ಸವದ ಪ್ರಯುಕ್ತವಾಗಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಸರ್. ಸರ್ವ ಭಕ್ತಾದಿಗಳು ಬಂದು ಎಲ್ಲರೂ ಸ್ವೀಕಾರ ಮಾಡಿ ಆ ಮಹಾಗಣಪತಿಗೆ ಆರೈಸಬೇಕಾಗಿ ವಿನಂತಿ. ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ಈಗ ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು ಮತ್ತು ಶಾವಿಗೆ ಪಾಯಸವನ್ನು ಮಾಡ್ತಾರೆ. ಎಲ್ಲರೂ ಬಂದಿಟ್ಟು ಸ್ವೀಕಾರ ಮಾಡೋದಕ್ಕೆ ವಿನಂತಿ. ಎಷ್ಟು ಗಂಟೆಯಿಂದ ಇರುತ್ತೆ ಏನು? 12 ಗಂಟೆಯಿಂದ ಇರುತ್ತೆ. ಹೌದ್ರಾ? ಒಂದು ಇವತ್ತು ಹಗಲೆಲ್ಲ ಇರುತ್ತಾ ಹೇಗೆ? 12ರಿಂದ ಒಂದು 3 ಗಂಟೆ ತನಕ ಪ್ರಸಾದ ಹಾಕಿ ಒಂದು 5ರಿಂದ 6 ಗಂಟೆ. ಧನ್ಯವಾದಗಳು. ಅಂದರೆ ಇವತ್ತೇ ಅನ್ನ ಸಂತರ್ಪಣೆ ಇರುತ್ತಂತೆ. ಸೊ ನಾನು ಇವಾಗ ಆ ಸ್ಪಾಟ್ನ ತೋರಿಸ್ತೀನಿ. ಇವಾಗ ಅಲ್ಲಿ ಆಲ್ರೆಡಿ ಪ್ರಸಾದ ತಯಾರಾಗ್ತಾ ಇದೆ, ಅದನ್ನು ಒಂದು ತೋರಿಸ್ಕೊಡ್ತೀನಿ ನಿಮಗೆ. ತೆಗಿರೋಣ, ಎಲ್ಲ ರೆಡಿ ಆಗೈತ್ರ? ಏನು ನಿಮ್ಮ ಹೆಸರು? ಸೋಮಣ್ಣ ಅಂತಾರ. ಏನೇನು ಮಾಡ್ತಾ ಇದ್ದೀರಣ್ಣ ಇವತ್ತು ಪ್ರಸಾದಕ್ಕೆ? ಶಾವಿಗೆ ಪಾಯಸ, ಹಾಂ, ಅನ್ನ ಸಾಂಬಾರು, ಹಾಂ, ಪುಳಿಯೋಗರೆ, ಹಾಂ, ಬದನೆಕಾಯಿ ಪಲ್ಯ. ಹಾಂ ಹಾಂ, ಎಲ್ಲ ರೆಡಿ ಆಗೈತ್ರಲ್ಲ? ಟೋಟಲ್ 5,000 ಜನಕ್ಕೆ. ಧನ್ಯವಾದ ಅಣ್ಣ ನನಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಏನು ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಗಣೇಶ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.